ಮುಖ್ಯಮಂತ್ರಿಗಳನ್ನ ಲೇವಡಿ ಮಾಡಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಮಂಡಿ ನೋವನ್ನ ಉಲ್ಲೇಖಿಸಿ ಕುಟುಕುವಂತಹ ಕೆಲಸವನ್ನ ನಾರಾಯಣಸ್ವಾಮಿ ಮಾಡಿದ್ದಾರೆ. ನಮ್ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ನೀವು ಕುಂತಾ ಇದ್ದೀರಿ ಅಂತ ಹೇಳಿದ್ದಾರೆ. ನಮ್ಮವರ ಹಣ ದುರುಪಯೋಗ ಮಾಡಿದ್ದಕ್ಕೆ ಹೀಗಾಗಿದೆ, ಅನ್ಯಾಯ ಮಾಡಿದ್ದಕ್ಕೆ ವೀಲ್ ಚೇರ್ನಲ್ಲಿ ಬರ್ತಾ ಇರೋದು ಅನ್ನುವಂತಹ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಭಾಷಣದ ನಡುವೆ ನಾರಾಯಣಸ್ವಾಮಿ ಅವರು ನಾಲಿಗೆ ಹರಿಬಿಟ್ಟು ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದ್ದಾರೆ. ಸರ್ಕಾರದ ಆಯುಸ್ಸು ಕಡಿಮೆ ಆಗ್ತಾ ಇದೆ. ರಂಗಸ್ವಾಮಿ ಅವರೇ, ಮೂರ್ತಿ ಅವರೇ, ಹರಿರಾಮ್ ಅವರೇ, ಇವೆಲ್ಲ ಮುಖಂಡರುಗಳಿಗೆ ಹೇಳ್ತೇನೆ, ಈ ಸರ್ಕಾರಕ್ಕೆ ವಯಸ್ಸಾಗ್ತಾ ಇದೆ. ಈಗಾಗಲೇ ಕಾಲ್ ಮುರಿದೋಗಿದೆ, ಸರ್ಕಾರಕ್ಕೆ ಕಾಲ್ ಮುರಿದೋಗಿದೆ. ಈಗ ಪಾಪ ಈಗ ಅವರು ಐಸಿಯುಗೆ ಹೋಗ್ತಾ ಇದೆ. ಹೋದ್ಮೇಲೆ ನೆಕ್ಸ್ಟ್ ಬರೋ ಸರ್ಕಾರ ಯಾವುದು? ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅಲ್ಲಿ ದಲಿತರ ಪಾತ್ರ ಇರಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರ ಇರಬೇಕು. ಈ ಕೆಲಸವನ್ನ ನೀವು ನಮ್ಮ ಕೈಲಿ, ನಮ್ಮ ಜೊತೆ ಕೈ ಜೋಡಿಸ್ರಿ. ನಿಮ್ಮ ಹೋರಾಟದ ಜೊತೆಗೆ ನಾವಿರ್ತೇವೆ. ಈ ಸರ್ಕಾರದ ಆಯುಸ್ಸು ಕಡಿಮೆ ಆಗ್ತಾ ಇದೆ. ರಂಗಸ್ವಾಮಿ ಅವರೇ, ಮೂರ್ತಿ ಅವರೇ, ಹರಿರಾಮ್ ಅವರೇ, ಇವೆಲ್ಲ ಮುಖಂಡರುಗಳಿಗೆ ಹೇಳ್ತೇನೆ, ಈ ಸರ್ಕಾರಕ್ಕೆ ವಯಸ್ಸಾಗ್ತಾ ಇದೆ. ಈಗಾಗಲೇ ಕಾಲ್ ಮುರಿದೋಗಿದೆ, ಸರ್ಕಾರಕ್ಕೆ ಕಾಲ್ ಮುರಿದೋಗಿದೆ. ಈಗ ಪಾಪ ಈಗ ಅವರು ಐಸಿಯುಗೆ ಹೋಗ್ತಾ ಇದೆ. ಹೋದ್ಮೇಲೆ ನೆಕ್ಸ್ಟ್ ಬರೋ ಸರ್ಕಾರ ಯಾವುದು? ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅಲ್ಲಿ ದಲಿತರ ಪಾತ್ರ ಇರಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರ ಇರಬೇಕು. ಈ ಕೆಲಸವನ್ನ ನೀವು ನಮ್ಮ ಕೈಲಿ, ನಮ್ಮ ಜೊತೆ ಕೈ ಜೋಡಿಸ್ರಿ. ನಿಮ್ಮ ಹೋರಾಟದ ಜೊತೆಗೆ ನಾವಿರ್ತೇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡುತ್ತಾ ಹೋಗ್ತಾರೆ. ಗಣಪತಿ, ಛಲವಾದಿ ನಾರಾಯಣಸ್ವಾಮಿಯವರು ವಿಪಕ್ಷ ನಾಯಕರು, ಅವರು ಲೇವಡಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮಂಡಿ ನೋವಿನಿಂದ ಬಳಲ್ತಿದ್ದಾರೆ. ಅಂಥವರ ಬಗ್ಗೆ ಹಗುರವಾಗಿ ಮಾತನಾಡ್ಬಿಟ್ರ ಭಾಷಣದ ಜೋಶ್ನಲ್ಲಿ ಅಂತ ಹೇಳಿ. ವಿದ್ಯೆ ಖಂಡಿತ. ಯಾಕಂತಂದ್ರೆ SC/ST ಹಣ ದುರ್ಬಳಕೆ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಜೆಪಿಯವರು ಹೋರಾಟ ಮಾಡ್ತಾ ಇದ್ರು. ಅದರ ಜೊತೆಗೆ ಕೈ ಜೋಡಿಸಿರುವಂತಹ ನೆಪದಲ್ಲಿ ದಲಿತರ ಅನೇಕ ಸಂಘಟನೆಗಳು ಕೂಡ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು, ಹಾಗೆ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು. ನೇರವಾಗಿ ದಲಿತ ಸಂಘಟನೆಯ ಪ್ರಮುಖ ಆಕರ್ಷಣೆ ಏನಂತಂದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು, ಅವರ ಒಂದಷ್ಟು ಭಾಷಣದ ಉಲ್ಲೇಖಗಳನ್ನು ನಾವು ಗಮನಿಸಿದಾಗ ಅವರ ಜೊತೆಗೆ ನಾವಿದ್ದೀವಿ, ಜೊತೆಗೆ ಬಿಜೆಪಿಯವರು ಕೂಡ ದಲಿತ ಸಂಘಟನೆ ಪರವಾಗಿದ್ದೀವಿ ಅಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಭಾಷಣಗಳನ್ನು ಕೂಡ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವರ ಪದಬಳಕೆಗಳು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವಿನ ಒಂದಷ್ಟು ಅಣುಕು ಪ್ರದರ್ಶನ ಲೆಕ್ಕಾಚಾರದಲ್ಲಿ ಇತ್ತು. ಅಂದ್ರೆ ಸರ್ಕಾರ ಇವತ್ತು ಸರ್ಕಾರದಲ್ಲಿರುವಂತಹ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವಾಗಿದೆ, ಎಲ್ಲೊಂದ್ ಕಡೆ ಕುಂಟುತ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇದು ಎಲ್ಲೊಂದ್ ಕಡೆ ನಮ್ಮ ಹಣವನ್ನ ದುರ್ಬಳಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಶಿಕ್ಷೆಗಳಾಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಹೇಳಿರುವಂತದ್ದು. ಎಲ್ಲೊಂದ್ ಕಡೆ ಇದು ಲೇವಡಿಯ ನೆಪದಲ್ಲಿ ಅವರನ್ನ ಒಂದು ರೀತಿ ಅಣುಕಿಸುವಂತಹ ಒಂದು ರೀತಿ ಹೇಳಿಕೆ ಇತ್ತು ಅನ್ನೋದು ಕೂಡ ಒಂದಷ್ಟು ಮುಜುಗರ. ನೇರವಾಗಿ ಇದು ಬಿಜೆಪಿಯವರ ನಾಯಕರಿಗೆ ಕೂಡ ಒಂದು ಲೆಕ್ಕಾಚಾರ ಮುಜುಗರ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಎರಡನೇ ವರ್ಷ 14,000 ಕೋಟಿ, 25,000 ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು. ಆ ನುಂಗಿದ್ದಕ್ಕೆ ನಿಮ್ ಗಂಟ್ಲು ಸರಿ ಇಲ್ಲ. ಈಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಬರೋದು? ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಮೇಲೆ ನಮ್ಮವ್ರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಅನೇಕ ಬಂಧುಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನೋಡಿ, ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಏನೇನು ಮಾಡಿದ್ದೀವಿ ನಿಮಗೂ ಗೊತ್ತಿದೆ. ಕೆಲವು ಸಾರಿ ಏನಾಗುತ್ತೆ, ಸಂಘಟನೆಗಳವರು ಹೋರಾಟ ಮಾಡಿಯೇ ಗೊತ್ತು. ಸಂಘಟನೆಗಳು 2,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, 25,000
ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು, ಆ ನುಂಗಿದ್ದಕ್ಕೆ ನಿಮ್ಮ ಗಂಟ್ಲು ಸರಿ ಇಲ್ಲ. ಈಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಬರೋದು? ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಮೇಲೆ ನಮ್ಮವರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಅನೇಕ ಬಂಧುಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನೋಡಿ, ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಏನೇನು ಮಾಡಿದ್ದೀವಿ ನಿಮಗೂ ಗೊತ್ತಿದೆ. ಕೆಲವು ಸಾರಿ ಏನಾಗುತ್ತೆ, ಸಂಘಟನೆಗಳವರು ಹೋರಾಟ ಮಾಡಿಯೇ ಗೊತ್ತು. ಸಂಘಟನೆಗಳು ಕಾರ್ಯಕ್ರಮವೊಂದರಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಆಡಿರುವಂತಹ ಮಾತು, ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನ ಏನಿದೆ ಆ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದೆ ಸರ್ಕಾರ ಅಂತ ಹೇಳಿ ಆರೋಪ ಮಾಡುವಂತಹ ಭರದಲ್ಲೇ ಸದ್ಯ ಮಂಡಿ ನೋವಿನ ಕಾರಣಕ್ಕಾಗಿ ಚಿಕಿತ್ಸೆಯನ್ನ ಪಡೆದು ಓಡಾಡೋದಕ್ಕೆ ಸಾಧ್ಯ ಆಗದೆ ವೀಲ್ ಚೇರ್ನಲ್ಲಿ ಓಡಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರನ್ನ ಅಣಕಿಸುವಂತಹ ಲೇವಡಿ ಮಾಡುವಂತಹ ಕೆಲಸವನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.